ಸಚಿವ ಎನ್ಎಸ್ ಬೋಸರಾಜ್ ಕ್ಷೇತ್ರದಲ್ಲಿ ಮತ್ತೊಂದು ಬಾಣಂತಿ ಸಾವು. ನರ್ಸ್ ಎಡವಟ್ಟಿನಿಂದ ಬಾಣಂತಿ ಸಾವು. ಆರೋಗ್ಯ ಸಚಿವರೇ, ಆಸ್ಪತ್ರೆಗೆ ತಜ್ಞ ವೈದ್ಯರನ್ನ ಕೊಡಿ ಸ್ವಾಮಿ. ಮಾನ್ವಿ ಆಸ್ಪತ್ರೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ಸಾವು ನ್ಯಾಯವೇ? ಇದಕ್ಕೆ ಯಾರು ಹೊಣೆ? ರಾಯಚೂರು ಜಿಲ್ಲೆಯಲ್ಲಿ 2 ತಿಂಗಳು ಗತಿಸಿಲ್ಲ, ಮತ್ತೊಂದು ಬಾಣಂತಿ ಸಾವನ್ನಪ್ಪಿದ್ದಾಳೆ. ಆರೋಗ್ಯ ಇಲಾಖೆಯ ವೈಫಲ್ಯವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು. ಈಗ ಮಗು ಅನಾಥಾಗಿ ನಾವೇನ್ ಮಾಡಮ್? ಡಾಕ್ಟರ್ ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ನರ್ಸ್ ಇದ್ರಿ. ಡಾಕ್ಟರ್ ಅಂದ್ರೆ ತಂದೆ ತಾಯಿ ಇದ್ದಂಗ. ನಾವು ಬಡವರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ಯಾವ ಆಸ್ಪತ್ರೆಗೆ ಹೋಗ್ಬೇಕು? ನಮ್ಮ ತಕ್ಕೇನ ರೊಕ್ಕ ಅದ? ₹1 ಇಲ್ಲ, ಕೊಡಕ್ಕಿಲ್ಲ, ತಗೊಂಬೇಕಿಲ್ಲ. ಚಹಾ ಕುಡಿಯಕ್ಕೆ ರೊಕ್ಕ ಇಲ್ದವ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕಲ್ಲ ನಾವು. ಮತ್ತೆ ಇನ್ನೆಲ್ಲಿಗೆ ಹೋಗ್ತಿದ್ದೆ? ಅದಕ್ಕೆ ಹಾಸ್ಪಿಟಲ್ ಡಾಕ್ಟರ್ ಇರಲ್ಲ ಸರ್, ಯಾವಾಗ ಹೋದ್ರು ಡಾಕ್ಟರ್ ಇರಲ್ಲ ಅಲ್ಲಿ. ಜವಾಬ್ದಾರಿ ಅಲ್ರಿ ಅವ್ರದ್ದು, ಚೆಕ್ ಮಾಡೋದು ಏನಿದ್ರು ಮಾಡ್ಬೇಕಲ್ಲ. ಇರ್ಬೇಕಲ್ಲ ಸರ್, ಜವಾಬ್ದಾರಿ ತಗೊಂಡ್ ಇರ್ಬೇಕು ಅವ್ರು ಅಲ್ಲಿ. ಇರೋದಿಲ್ಲ, ಒಟ್ಟು ಬರೀ ನಿರ್ಲಕ್ಷ್ಯತನ ಮಾಡ್ತಾರೆ ಅಲ್ಲಿ ಹೋದ್ರೆ. ಅದು ಸ್ವಲ್ಪ ಕುಂತ್ಕ ವೇಟ್ ಮಾಡು, ಆಮೇಲೆ ಬಾ, ಬರೀ ಇವೇ ಹೇಳ್ತಾರ ಅವ್ರು. ಜೊತೆ ಈ ತರ ಅವ್ರಿಗೆ ದುಡ್ಡು ಕೊಡ್ಬೇಕು ಸರ್, ದುಡ್ಡು ಕೊಟ್ರೆ ಚೆನ್ನಾಗಿ ನೋಡ್ಕೊಂತಾರ. ಈಗ ಬೇಜವಾಬ್ದಾರಿ ಸರ್, ನಮ್ಮ ಮೇಲೆ ಬೇಜವಾಬ್ದಾರಿ. ಸಣ್ಣ ಕೂಲ್ ಅಂತ ಬೇಜವಾಬ್ದಾರಿ. ಇದು ಒಂದೇ ನೋಡ್ರಿ, ಬೇರೆ ಏನಿಲ್ಲ. ಜನಾಂಗ ಅಂತ ಅವ್ರಿಗೆ ಬೇಜವಾಬ್ದಾರಿ ನಾವು. ಇವಾಗ ಅವ್ರಿಗೇನು ಒಂದು ಡೆಲಿವರಿಗೆ 5,000 ಸಾವಿರ ರೂಪಾಯಿ ಕೊಟ್ರೆ ಚೆನ್ನಾಗಿ ನೋಡ್ಕೊಂತಾರ ಸರ್. ಇಲ್ಲಾಂದ್ರೆ ಗೆಲ್ಲಿತಾರ 5,000 ನಾವು 5,000 ಸಾವಿರ ರೂಪಾಯಿ ಇದ್ರೆ ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ದುಡ್ಡು ಕೊಟ್ರೆ ಸಾಕು, ಸರ್ಟಿಫಿಕೇಟ್ ಕೊಡುವ, ಪಾಸು ಮಾಡುವ ವೈದ್ಯಕೀಯ ಕಾಲೇಜುಗಳು ಇತ್ತೀಚೆಗೆ ಹೆಚ್ಚು ನಾಯಿ ಕೊಡೆಯಂತೆ ಎಲ್ಲಿ ಬೇಕಾದಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಕಲಿಯೋಕೆ ಸೌಲಭ್ಯ ವಾತಾವರಣವಿಲ್ಲದಿದ್ರೂ ಪರವಾಗಿಲ್ಲ, ಸರ್ಕಾರ ಪರವಾನಿಗೆ ಕೊಡ್ತಾ ಇದೆ. ಹಾಗೆಯೇ ಅಂತಹ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದು ಇಂತಹ ಆಸ್ಪತ್ರೆಗಳಲ್ಲಿ ಅನುಭವ ಪಡೆಯೋಕೆ ಬರುವವರ ಸಂಖ್ಯೆಯು ಹೆಚ್ಚು. ಇಷ್ಟರ ಮಟ್ಟಿಗೆ ವ್ಯವಸ್ಥೆ ಹಾಳಾಗಿದೆ. ಈ ವಿಷಯ ಇಷ್ಟಕ್ಕೆ ಬಿಡೋಣ, ಮ್ಯಾಟರ್ಗೆ ಬರೋಣ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೂತನ ಸಿರವಾರ ತಾಲೂಕಿನ ಬಾಗಲವಾಡ ಗ್ರಾಮದ ಚಂದ್ರಿಕಾ, 21 ವಯಸ್ಸು. ಈ ಗರ್ಭಿಣಿ ಮಹಿಳೆ ಬೆಡ್ಡಿನ ಮಾನ್ವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಕಳೆದ ದಿನಾಂಕ 14ರಂದು ಹೆರಿಗೆಗಾಗಿ ದಾಖಲಾಗಿ ಇಲ್ಲಿನ ನರ್ಸ್ಗಳ ವೈದ್ಯಕೀಯ ಸೇವೆಯಿಂದ 3 ಕೆಜಿ ತೂಕದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ದುರ್ದೈವವೆಂದರೆ ಈ ನರ್ಸ್ಗಳ ಎಡವಟ್ಟಿನಿಂದಾಗಿ 13 ದಿನಗಳ ಬಳಿಕ ಅಗಲಿದ್ದಾಳೆ. ಹೆಚ್ಚಿನ ರಕ್ತಸ್ರಾವದಿಂದ ವಾಂತಿ, ತಲೆನೋವು, ಸುತ್ತು ಪ್ರಾರಂಭವಾಗಿ ಮತ್ತೆ ಮಾನ್ವಿ ಆಸ್ಪತ್ರೆಗೆ ಹೋದ್ರೆ ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಅದರಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಕಾಟನ್ ಬಟ್ಟೆ ಇಟ್ಟು ಹತ್ತಳ್ಳಿ ಇಟ್ಟು ಹಂಗೆ ಹೊಲಿಗೆ ಹಾಕಿದ್ದಾರೆ. ಹಂಗಾಗಿ ಅವರು ಇನ್ಫೆಕ್ಷನ್ ಆಗಿ ಈ ಥರ ಆಗಿದೆ ಸರ್. ಡಾಕ್ಟರ್ಸ್ ಏನು ಹೇಳಿದ್ರು ಸರ್ ಇಲ್ಲಿ ಮಾನ್ವಿಯಲ್ಲಿ? ಸರ್ ಮಾನ್ವಿಯಲ್ಲಿ ಡಾಕ್ಟರ್ ಇದ್ದಿಲ್ಲ ಸರ್. ಡಾಕ್ಟರ್ ಇದ್ದಿಲ್ಲ? ಇಲ್ಲ ಸರ್. ನೆಕ್ಸ್ಟ್ ಟೈಮ್ ಹೋದಾಗ ಸರ್ ಹಂಗೆ ಸೀದಾ ಸೀರಿಯಸ್ ಆಗಿದೆ, ರಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬರ್ಕೊಟ್ಟಿದ್ದಾರೆ. ಬಟ್ ಅವ್ರು ಯಾರು ಚೆಕ್ ಮಾಡಿಲ್ಲ? ಚೆಕ್ ಮಾಡಿಲ್ಲ ಸರ್. ಸರಿ, ಡೆಲಿವರಿ ಮಾಡಿದವ್ರು ಯಾರು? ಅದೇ ಮಾನ್ವಿ ಸಿಸ್ಟರ್. ಎಲ್ಲಿ ಮಾನ್ವಿಯಲ್ಲಿ? ಯಾವ ಆಸ್ಪತ್ರೆ? ತಾಯಿ ಮಕ್ಕಳ ಹಾಸ್ಪಿಟ್ಲ್ ಸರ್. ನಾವು ಬಡವರು ಸರ್, ನಮ್ಮ ಹತ್ರ ದುಡ್ಡಿಲ್ಲ ಸರ್ ನಮ್ಮ ಹತ್ರ ಅಷ್ಟೊಂದು. ಸರಿ, ಇವಾಗ ರಿಮ್ಸಲ್ಲಿ ಎಷ್ಟು ದಿನ ಇದ್ರಿ? ರಿಮ್ಸಲ್ಲಿ 1 ವಾರ ಆಯ್ತು ಸರ್. ಅವ್ರು ಮಾನವಿಯಲ್ಲಿ 3 ದಿವಸದಾಗ ಚೆನ್ನಾಗಿದ್ದಾಳ ಅಂತ ಕಳ್ಸ್ಯಾರ್ರಿ ಮನೆಗೆ. ಒಳಗಿಟ್ಟು ಕಳ್ಸ್ಯಾರ್ರಿ 3 ದಿನದಾಗ. 3 ದಿನದಾಗ ಒಳಗಿಟ್ಟು ಕಳ್ಸಿದ ಮೇಲೆ ನಾವೇನ್ ಮಾಡಿವಿ, ನಾರ್ಮಲ್ ಹೆರಿಗೆ ಆಗೈತೆ ಅಲ್ಲ, ಮಗು ಚಂದ ಐತೆ ಅಂದ್ಕೇಸಿ ಬಂದು ಮೇಯ್ ತೊಳೆದು ಮಗು ನೀರ್ ಹಾಕೋದು ಮಾಡಿದ್ವಿ. ಆಮೇಲೆ 6 ದಿವಸದಾಗ ಚಲೋದಾಳ್ರಿ. 7ನೇ ದಿನದಾಗ ಸ್ವಲ್ಪ ವಾಮಿಟ್ ಆಗೈತ್ರಿ. ವಾಮಿಟ್ ಆದಗಳೇನೆ ಅವ್ರು ಏನ್ ಮಾಡ್ಯಾರ, ಅಲ್ಲಿಗೆ ಕರ್ಕೊಂಡು ಹೋಗ್ಯಾರ್ರಿ. ಅಲ್ಲಿಗೆ ಕರ್ಕೊಂಡು ಹೋದ್ಗಳೇನೆ ಅವ್ರು ತಮ್ಗೆ ಹೆಂಗೈತೆ ನಾವೇ ಇಟ್ಟಿವಿ, ನಮ್ಮ ಮೈ ಮೇಲೆ ಬರ್ತೈತೆ ಅಂತ ಮಾಡಿದ್ರು ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು, ಆಗಿಂದಾಗ ರಿಮ್ಸಿಗೆ ಹೋಗ್ರಂತ ರಿಮ್ಸಿಗೆ ಬರೋದು. ಅಲ್ಲಿ ಅಬ್ಸರ್ವೇಷನ್ ಮಾಡಿಲ್ಲ ಮಾನ್ವಿಯಲ್ಲಿ? ಡೈರೆಕ್ಟ್ ಅಲ್ಲಿ ಚೆಕ್ ಮಾಡಿಲ್ಲ, ಡೈರೆಕ್ಟ್ ಇದೆ ರಿಮ್ಸಿಗೆ ಕಳ್ಸ್ಯಾರ. ನಮ್ಮಿಂದ ಹಿಡಿಯೋದಾಗಲ್ಲ, BP ಕಡಿಮೆ ಆಗೈತೆ, ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಅಂತ ಅಲ್ಲಿಗೆ ಕಳ್ಸ್ಯಾರ. ಈಗ ಬಾಣಂತಿ ಜೊತೆ ನೀವು ಹೋಗಿದ್ರ? ಹೋಗಿದ್ವಿ. ಅಂದ್ರೆ ಡಾಕ್ಟರ್ ಚೆಕ್ ಮಾಡಿದ್ರಮ್ಮ ಅಥವಾ ನರ್ಸ್ಗಳೇ ಮಾಡಿದ್ರ? ಎಲ್ಲಿ ಇಲ್ಲಿ ಮಾನ್ವಿಯಲ್ಲಿ ನರ್ಸ್ ರೀ. ಡಾಕ್ಟರ್ ಯಾರು ಬಂದಿಲ್ಲ? ಯಾರು ಬಂದಿಲ್ಲ, ನರ್ಸ್ ಇದ್ರಿ. ಸರಿ, ಈ ಕೆಲಸ ಆಗ್ಬಾರ್ದ್ರಿ. ಆ ಘಟನೆ ಆ ಮಕ್ಕಳಿಗೆ ಈ ಥರ ಆಗ್ಬಾರ್ದು. ಇಂಥ ಘಟನೆ ಮಕ್ಕಳು ಬೇಕಂತ ದೇವ್ರಿಗೆ ಬೇಡ್ಕೊಂಡು ಹುಟ್ಟತಾವ. ಇದನ್ನು ಇದು ಇಲ್ಲಿಗೆ ನಿಲ್ಲಬೇಕು ಅಂದ್ರೆ ಏನದ, ಯಾವ ಪೇಷಂಟ್ ಬಂದ್ರೆ ಇದು ನಮ್ಮದು, ನಮ್ಮ ಮಗಳು ಅಂತೇಳಿ ಅವ್ರು ಟ್ರೀಟ್ಮೆಂಟ್ ಕೊಡ್ಬೇಕು. ಯಾವ ಮಕ್ಕಳು ಈ ಥರ ಜನ್ಮ ಕೊಡಬಾರ್ದು. ತಾಯಿ ಮಗಳು ಅರಿವಿಯಾಗಿರ್ಬೇಕು. ಅಂದ್ರೆ ಆಗತ್ತ ಕೆಲಸ ಅಂದ್ರೆ ಪೇಷಂಟ್ ಹಿಡಿಬೇಕು. ಈ ಕೆಲಸ ಆಗಲ್ಲ ಅಂದ್ರೆ ಮುಂದಕ್ಕೆ ಕಳಿಸ್ಬೇಕು. ನೀವು ಅಲ್ಲೇನು ಹೋಗ್ರಿ, ಪ್ರೈವೇಟ್ ಅವ್ರು ಹೋಗ್ರಿ, ಆಸ್ಪತ್ರೆ ಹೋಗ್ರಿ, ಇಂಥ ದೊಡ್ಡ ಆಸ್ಪತ್ರೆಗೆ ಹೋಗ್ರಿ, ಇಲ್ಲಿ ಚೆನ್ನಾಗತ್ತ ಅಂತ ಕಳಿಸ್ಬೇಕು ಅವ್ರು. ಇನ್ನು ನಮ್ಮಿಂದ ಆಗತ್ತಂತೇಳಿ ಹಿಡಿದು ಪ್ರಾಣ ತೆಗಿಬಾರ್ದು. ಇದು ಭಾಳ ಅನ್ಯಾಯ ಇದ್ದಾಗ ಯಾವ ಮಕ್ಕಳಿಗೆ ಬರಬಾರ್ದು. ಈಗ ಮಗು ಅನಾಥಾಗಿ ನಾವೇನು ಮಾಡಮ್ಮ? ಆ ಅಪ್ಪಗ ಕೂಸಿನ ತಂದೆ ತಾಯಿಗೆ ತಂದೆ ತಾಯಿ ಇಲ್ಲ. ಹೆರಿಗೆ ವೇಳೆ
ಖಾಸಗಿ ಭಾಗಕ್ಕೆ ಹೊಲಿಗೆ ಹಾಕಬೇಕಿದ್ದ ನರ್ಸ್ ಕಾಟನ್ ಇಟ್ಟು ಹೊಲಿಗೆ ಹಾಕಿ ಒಂದು ಜೀವ ಪಡೆದಿದ್ದಾಳೆ. ಈಗ ನೋಡಿದ್ರೆ ನಮಗೇನು ಗೊತ್ತಿಲ್ಲ, ನಾವು ಏನು ಮಾಡಿಲ್ಲ ಅಂತ ತಪ್ಪಿಸಿಕೊಳ್ತಾ ಇದ್ದಾಳೆ. ನರ್ಸ್ ಮಾಡಿದ ಎಡವಟ್ಟಿನಿಂದ ಪ್ರಾಣ ಹೋಗಿದೆ ಅಂತ ಮೃತ ಚಂದ್ರಿಕಾ ಮನೆಯವರು ಆರೋಪ ಮಾಡುತ್ತಿದ್ದಾರೆ. ಒಟ್ಟಾರೆಯಾಗಿ ಮಾನ್ವಿ ಆಸ್ಪತ್ರೆಯಲ್ಲಿ ಹೇಳೂರು ಕೇಳೂರು ಯಾರು ಇಲ್ಲದಂತಾಗಿದ್ದರಿಂದ ಇಂತಹ ಘಟನೆಗಳು ನಡೆಯುತ್ತಿವೆ ಎಂಬ ವಿಚಾರ ಸಾರ್ವಜನಿಕರಲ್ಲಿ ಚರ್ಚೆಯಾಗ್ತಾ ಇದೆ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ರವರೇ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರಾರಂಭದಿಂದಲೂ ಹೆರಿಗೆ ವೈದ್ಯರ ಕೊರತೆ ಇದೆ. ಇಲ್ಲಿನ ಶಾಸಕರು ಹಂಪಯ್ಯ ನಾಯ್ಕ ಮತ್ತು ಈ ಭಾಗದವರೇ ಆಗಿರುವ ಕೊಡಗು ಉಸ್ತುವಾರಿ ಸಚಿವರು ಎನ್ಎಸ್ ಬೋಸರಾಜ್ ಇವರ ಇಚ್ಛಾಶಕ್ತಿ ಕೊರತೆಯಿಂದ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಮತ್ತೆ ವೈದ್ಯರ ನೇಮಕಕ್ಕೆ ಮನವಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇದರಿಂದಾಗಿ ಇಲ್ಲಿನ ಜನರಿಗೆ ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ತಿದ್ದಾರೆ. ಇದು ನಮ್ಮ ಕ್ಷೇತ್ರದ ಮತದಾರರ ದುರ್ದೈವವಾಗಿದೆ. ನಮ್ಮ ಹೆಸರು ಮಲ್ಲಪ್ಪ ಗೋನಾಳ್ ಅಂತ ಸರ್. DSS ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಬಣದ ಜಿಲ್ಲಾಧ್ಯಕ್ಷರು. DHO ಸರ್ಕಾರಿ ಇದ್ರ ಬಗ್ಗೆ ಗಮನ ತಗೋಬೇಕು. ಯಾಕಂದ್ರೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರು 3-4 ಹಾಸ್ಪಿಟ್ಲ್ ಮಾಡಿರ್ತಾರ. ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರ್ತಾರ, ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರ. ಪ್ರೈವೇಟ್ ಇಲ್ಲಿ ಏನನ್ನ ದುಡ್ಡು ಕೊಡೋದು ಆಗ್ತಾ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೀ ಅಲ್ಲಿ ನೋಡ್ತು ಅಂತ ಹೇಳ್ತಾರ. ಒಟ್ಟು ದುಡ್ಡು ವಸೂಲು ಮಾಡೋರು ಇವರು ಕೊಲೆಗಾರರು, ದುಡ್ಡು ವಸೂಲು ಮಾಡೋರು. ಇವರು ಏನಪ್ಪ ಜನ್ಮ ಉಳಿಸ್ಬೇಕು, ಜನ್ಮ ಇದು ಮಾಡ್ಬೇಕನ್ನೋ ಡಾಕ್ಟ್ರೇ ಅಲ್ಲ ಇವರು. ಅದು ಯಾವ ಥರ ಸಾವಾಯ್ತು ಸರ್ ಈ ಮಗುವಿಂದು? ಏನಿಲ್ಲ ಸರ್, ಆರೋಗ್ಯವಾಗಿದ್ದಾಳೆ ಹೆಣ್ಮಗಳು. ಎಲ್ಲ ಹೋಗಿರಿ, ಕರ್ಕೊಂಡು ಹೋಗ್ಯಾರ, ತೋರಿಸ್ಯಾರ, ನೋಡ್ಯಾರ. ನೋಡಿದ ಮೇಲೆ ಅದನ್ನು ಡೆಲಿವರಿ ಆಗಿದೆ. ಡೆಲಿವರಿ ಆದಮೇಲೆ ಹೊಲಿಗೆ ಹಾಕಿದ್ದಾರೆ. ಹೊಲಿಗೆ ಹಾಕಿದ್ರೆ ಅಲ್ಲಿ ಕಾಟನ್ ಇದೆ, ಕಾಟನ್ ಮೇಲೇ ಹೊಲಿಗೆ ಹಾಕಿ ಅದನ್ನು ಇನ್ಸ್ಪೆಕ್ಷನ್ ಆಗಿ ಅದು 3-4 ದಿನ ಆದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಯಾರ. ಹೋದ್ರೆ ಅದನ್ನು ನೋಡಿ ಚೆಕ್ ಮಾಡಿದಾಗ ಎಲ್ಲ ಸ್ಪ್ರೆಡ್ ಆಗಿ ಇದಾಗಿದೆ. ಆಮೇಲೆ ರಾಯಚೂರು ಆಸ್ಪತ್ರೆ ರಿಮ್ಸ್ಗೆ ಹೋಗ್ಯಾರ. ರಿಮ್ಸ್ ಆಸ್ಪತ್ರೆಯಲ್ಲಿ ಇವ್ರನ್ನ ಬೈದಾರ. ಏನು ಮಾಡ್ತಾರಲ್ಲ ತಾಲೂಕು ಆಫೀಸರ್ಗಳೆಲ್ಲ, ಇವ್ರು ಯಾಕೆ ಚೆನ್ನಾಗಿ ನೋಡ್ತಾ ಇಲ್ಲ, ಯಾಕೆ ಈ ಥರ ಮಾಡಿದ್ರು ಅಂತಂದು ನಮ್ಮವ್ರನ್ನ ಬೈದಾರಲ್ಲ. ಬೈದಾಗ ಇವ್ರಿಗೇನು ಗೊತ್ತಾ, ಅಮಾಯಕ ಜನರು ಬಡವರು. ಯಾವ ಕಾರಣಕ್ಕೆ ಬೈದ್ರು ಅವರು ಈ ಥರ ಹೊಲಿಗೆ ಹಾಕಿರಲ್ಲ, ಈ ಥರ ಹೆಂಗೆ ನೋಡಿದ್ರು ಅವರು, ಎದಕ್ಕೆ ತೋರಿಸಿ ಅಂತಲ್ಲ ಹಾಸ್ಪಿಟ್ಲಿಗೆ. ಇಲ್ರಿ, ಇವರು ಹೋಗಿರ್ತಾರೆ ಹಾಸ್ಪಿಟ್ಲಿಗೆ. ಹೋದ್ರೆ ಏನಾಯ್ತು, ಇವ್ರು ಪ್ರಾಣ ಉಳಿಸೋರಂತ ಹೋಗಿರ್ತಾರೆ, ಪ್ರಾಣ ತೆಗಿತಾರಂತ ಹೋಗಿರಲ್ಲ ಇವರು. ಆದ್ರೆ ಅಲ್ಲಿ ಹೊಲಿಗೆ ಹಾಕಿ ಈ ಥರ ಮಾಡಿದ ಮೇಲೆ ಅವ್ರಿಗೆ ಎಫೆಕ್ಟ್ ಆಗಿದ್ದಲ್ಲ, ಅವಾಗ ಬೈದಾರೆ ಅವರು. ಇಲ್ಲೆಲ್ಲ ತಾಯಿ ಮಕ್ಕಳ ಆಸ್ಪತ್ರೆ ಮಾನ್ವಿ ಏನಿದೆಯಲ್ಲ ಪೂರ್ತಿ ಡಲ್ ಇದೆ. ಒಟ್ಟು ಹಾಸ್ಪಿಟ್ಲಾಗ ಇದೇ ಇರಲ್ಲ, ನರ್ಸ್ಗಳು ಇರಲ್ಲ, ಮತ್ತೆ ಡಾಕ್ಟ್ರ್. ಈ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಕೈವಾಡಿದೆ ಅಂತಿರ್ತಾವೆ? ಇದೆಲ್ಲ ಡಾಕ್ಟ್ರದೇ ಕೈವಾಡಗಳು, ನರ್ಸ್ಗಳದು, ಡಾಕ್ಟ್ರದು. ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಆರಾಮಾಗಿ ಮಾಡ್ತಿದ್ರು. ನಮ್ಮ ದುಡ್ಡಿನೇ ಪ್ರಾಬ್ಲಮ್. ದುಡ್ಡು 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 ಅಂತ ಸಾಯ್ತಿದ್ದಾರೆ ಹಾಸ್ಪಿಟ್ಲಿಗೆ.